ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆ ಮುಂದೆ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ನಾವು ಪಾಟ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ವಿ. ಹಾಗಾಗಿ ಅಲ್ಲಿ ಡೈಲಿ ರೆಗ್ಯುಲರಾಗಿ ಗಿಡಗಳಿಗೆ ನೀರು ಹಾಕ್ತಾ ಅಲ್ಲಿ ಸ್ಟೀಲ್ದು ರಾಡ್ಗಳೆಲ್ಲ ಸ್ವಲ್ಪ ರಸ್ಟ್ ಹಿಡ್ದಂಗೆ ಆಗಿತ್ತು. ಸೊ ಇವತ್ತು ಫ್ರೀ ಇದೆ ಅಂತ ಹೇಳಿ ನಾನು ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ವಿಮ್ ಜೆಲ್ ಹಾಕ್ಕೊಂಡು ಒಂದು ಅರ್ಧ ಲೆಮನ್ನ ಹಿಂಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ. ಸ್ವಲ್ಪ ನೀರು ಹಾಕಿ ತಂತಿದು ಸ್ಕ್ರಬ್ ಬರುತ್ತಲ್ಲ, ಅದರಲ್ಲಿ ನಾನೆಲ್ಲ ಕಂಬಿಗಳನ್ನೆಲ್ಲ ಚೆನ್ನಾಗಿ ಉಜ್ಕೊಂಡು ರೆಡಿ ಮಾಡಿಕೊಂಡು ಅದನ್ನು ಮುಂದ್ಗಡೆ ಸ್ಪೇಸ್ ಇದೆಯಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡೆ. ಕ್ಲೀನ್ ಎಲ್ಲ ಮಾಡಿದ್ಮೇಲೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ರಾಡ್ಸ್ ಎಲ್ಲ ತುಂಬ ರಸ್ಟ್ ಹಿಡ್ದು ಗಲೀಜಾಗಿ ಕಾಣಿಸ್ತಿತ್ತು. ಸೊ ಇವಾಗ ಎಲ್ಲ ಕ್ಲೀನ್ ಆಗಿದೆ. ಸೊ ನಾನು ಪಾಟ್ಗಳನ್ನೆಲ್ಲ ಇಟ್ಬಿಟ್ಟು ಸೆಟ್ ಮಾಡಿಕೊಂಡೆ. ಐಕಿಯಾಗೆ ಹೋಗಬೇಕಾಗಿತ್ತು. ಸೊ ಐಕಿಯಾಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ಬಾಲ್ಕನಿ ಆಗಿರ್ಬೋದು, ಕಿಚನ್, ಹಾಲ್ ಮತ್ತು ಹೊರ್ಗಡೆ ಏನಾದರೂ ಮನೆ ಮುಂದೆ ಏನಾದರೂ ಸ್ಪೇಸ್ ಇದ್ದರೆ ತುಂಬ ಚೆನ್ನಾಗಿ ಮೇಕ್ ಓವರ್ ಮಾಡೋದನ್ನು ಐಡಿಯಾಸ್ ಏನಾದರೂ ಬೇಕಾಗಿದ್ದರೆ, ಏನಾದರೂ ಕೆಲವೊಂದು ಐಟಮ್ಸ್ ಬೇಕಾಗಿದ್ದರೆ ತುಂಬ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ಬೈ ಮಾಡೋದಿದ್ರೆ ಮಾಡ್ಕೋಬೋದು. ನಾವು ಡಬಲ್ ಕಾಟ್ದು ಬೆಡ್ ನೋಡಬೇಕಾಗಿತ್ತು. ನಮಗೆ ಬೇರೆ ಕಡೆ ಶಿಫ್ಟ್ ಆಗುವಾಗ ಸ್ವಲ್ಪ ಈಸಿ ಆಗಬೇಕು. ಆಮೇಲೆ ಅದನ್ನು ರಿಮೂವ್ ಮಾಡ್ಬೋದು ಈಸಿಯಾಗಿ ನಾವೇ ಸೆಟ್ ಮಾಡೋ ಥರದ್ದು ಚೆನ್ನಾಗಿತ್ತು ಒಂದು ಸಲ ಲಾಸ್ಟ್ ಟೈಮ್ ಹೋದಾಗ. ಸೊ ಅದನ್ನು ನೋಡೋಣ ಇದ್ದರೆ ತೊಗೊಂಡ್ಬಿಡೋಣ ಅಂತ ಹೋದ್ವಿ. ಸೊ ನೋಡ್ತಾ ಇದ್ವಿ. ಹಾಗೆ ಸ್ವಲ್ಪ ಕಿಚನ್ದು ಪ್ಲೇಟ್ಸ್ ಎಲ್ಲ ಇಡೋದು ಸ್ಟ್ಯಾಂಡು ಸ್ವಲ್ಪ ನನಗೆ ಐಟಮ್ಸ್ ಬೇಕಾಗಿತ್ತು, ತೊಗೊಂಡೆ. ಬೆಡ್ ತೊಗೋಬೇಕಾಗಿತ್ತಲ್ಲ ಕಾಟು, ಅದನ್ನು ಕೂಡ ನೋಡೋಣ ಅಂತ ಹೋದ್ವಿ. ಕಾಟು ನಾವು ನೋಡ್ತಾ ಇರೋದು ಸ್ವಲ್ಪ ಡಬಲ್ ಸೈಜ್ ಬೇಕಾಗಿತ್ತು. ಹಾಗೇ ಹಿಂದ್ಗಡೆನೂ ಸಪೋರ್ಟಿವ್ ಆಗಿ ಸ್ವಲ್ಪ ಕಾಟಿಂದ ಫ್ರಂಟಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿ ಕೂತ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರಬೇಕು ಅಂತ ನೋಡ್ತಾ ಇದ್ದಿದ್ದು. ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು. ಅಂದರೆ ನಮಗೆ ಏನಾದರೂ ಬೇರೆ ಕಡೆ ಶಿಫ್ಟ್ ಆಗುವಾಗ ಈಸಿಯಾಗಿ ಕ್ಯಾರಿ ಮಾಡೋದಕ್ಕೆ ಬೇಕಲ್ವ, ಹಾಗಾಗಿ ರಿಮೂವ್ ಆಗ್ಬೋದು ಮತ್ತು ಸೆಟ್ ಮಾಡೋ ಥರ ನಾವೇ ಸೆಟ್ ಮಾಡೋ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನೋಡ್ತಾ ಇದ್ದಿದ್ದು. ಒಂದು ಕಾಟ್ ಇಷ್ಟ ಆಯಿತು. ಆದರೆ ಹಿಂದ್ಗಡೆ ಸಪೋರ್ಟಿವ್ ಆಗಿ ಕೂತ್ಕೊಳ್ಳೋ ಅಂಥ ಸ್ಪೇಸ್ ಇತ್ತಲ್ಲ, ಅಲ್ಲಿ ಅಷ್ಟು ಚೆನ್ನಾಗಿ ಇರಲಿಲ್ಲ. ಅಲ್ಲಿ ಏನೋ ಒಂದು ಬಟ್ಟೆ ಹಾಕಿಬಿಟ್ಟು ಕವರ್ ಮಾಡಿರೋ ಥರ ಇತ್ತು, ಅಷ್ಟು ಕಂಫರ್ಟ್ ಅನಿಸ್ತಿಲ್ಲ. ಹಾಗಾಗಿ ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಚೆನ್ನಾಗಿರೋದಂತ ಬಂದರೆ ತೊಗೊಂಡ್ರಾಯ್ತು ಅಂತ ಬಂದ್ವಿ ನೋಡಿಕೊಂಡು. ಮಕ್ಕಳಿಗೂ ಅಷ್ಟೇ ಕಾಟ್ ಏನಾದರೂ ಸಿಂಗಲ್ ಕಾಟ್ ಏನಾದರೂ ಬೇಕಾದರೆ ವಿತ್ ಸೇಫ್ಟಿ ಇರೋ ಥರದ್ದು ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಟಾಯ್ಸ್ ಎಲ್ಲ ನೋಡಿದ್ವಿ. ಟಾಯ್ಸ್ ಅಂತೂ ತುಂಬ ವೆರೈಟಿ ಟಾಯ್ಸ್ ಇತ್ತು ಅಲ್ಲಿ. ಕಿಚನ್ನು ಹಾಗೆ ಹಾಲ್ ಆಗಿರ್ಬೋದು, ಹಾಗೆ ರೂಮ್ಸ್ ಏನಾದರೂ ಎಕ್ಸ್ಟ್ರಾ ನಾವು ಮೇಕ್ ಓವರ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಆಗಿರ್ಬೋದು, ಆಮೇಲೆ ಎಲೆಗಳೆಲ್ಲ ಬರುತ್ತಲ್ಲ, ತುಂಬಾ ವೆರೈಟೀಸ್ ಗಿಡಗಳಿತ್ತು. ನ್ಯಾಚುರಲಾಗಿ ಕೂಡ ಇಷ್ಟು ಗಿಡಗಳು ಇರೋದಿಲ್ಲ ಅನಿಸುತ್ತೆ ಮೋಸ್ಟ್ಲಿ, ಅಷ್ಟು ಗಿಡಗಳೆಲ್ಲ ಇದ್ವು. ಹಾಗೆ ಒರ್ಜಿನಲ್ ಕೂಡ ಇತ್ತು. ಹಾಗೆ ಈ ಥರ ಪ್ಲಾಸ್ಟಿಕ್ಕಲ್ಲಿ ಮಾಡಿರೋ ಥರ ಇತ್ತು. ಒರ್ಜಿನಲ್ಗೂ ಪ್ಲಾಸ್ಟಿಕ್ಕು ಡಿಫ್ರೆನ್ಸೇ ಗೊತ್ತಾಗ್ತಾ ಇರಲಿಲ್ಲ ದೂರದಿಂದ ನೋಡಿದ್ರೆ. ಹತ್ರದಿಂದ ಹೋಗಿ ನೋಡಿದ್ರೆ ಮಾತ್ರನೇ ಗೊತ್ತಾಗ್ತಿತ್ತು. ಹಾಗೆ ನಾರ್ಮಲ್ ಅಂದರೆ ಒರ್ಜಿನಲ್ ಗಿಡಗಳು ಕೂಡ ಇತ್ತು ಸಪ್ರೇಟಾಗಿ. ಅದು ಕಲೆಕ್ಷನ್ಸ್ ಜಾಸ್ತಿ ಇರಲಿಲ್ಲ, ಸ್ವಲ್ಪ ಇತ್ತು. ಈ ಪ್ಲಾಸ್ಟಿಕ್ದೇ ತುಂಬ ಜಾಸ್ತಿ ಇತ್ತು. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಐಕಿಯಲ್ಲಿ ಬಿಲ್ಲಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಅಗತ್ಯ ಇಲ್ಲ, ನಾವೇ ಸ್ಕ್ಯಾನ್ ಮಾಡಿಕೊಂಡು ನಾವೇ ಸೆಲ್ಫ್ ಬಿಲ್ಲಿಂಗ್ ಅಂತ ಹೇಳ್ಬೋದು, ಆ ಥರ ಇದೆ. ಅದೊಂದು ತುಂಬ ಚೆನ್ನಾಗಿ ಇಷ್ಟ ಆಗಿದ್ದು. ಅಂದರೆ ಜಾಸ್ತಿ ಕ್ಯೂ ನಿಂತ್ಕೊಳ್ಳೋ ಅಗತ್ಯ ಇಲ್ಲ, ಸೆಲ್ಫ್ ಬಿಲ್ಲಿಂಗು ಇದೆ. ಅಂದರೆ ಸಪ್ರೇಟಾಗಿ ಅವರು ಕೂಡ ಮಾಡ್ತಾರೆ, ನಾವು ಮಾಡ್ಕೋಬೋದು. ಸೊ ನಾವು ಎಲ್ಲ ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಾಗಿತ್ತು, ಅದನ್ನು ತೊಗೊಂಡು ನಾವು ಐಕಿಯಿಂದ ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ನನ್ನ ಸಂಡೇ ವ್ಲಾಗ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.